Hello everyone, welcome our education channel. We learn together GT ಕರ್ನಾಟಕ TET 2024 ವಿಜ್ಞಾನ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ. ಇದು 5ನೇ ವರ್ಗದಿಂದ 10ನೇ ವರ್ಗದವರೆಗಿನ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ. ಈ ದಿನ ಸರಣಿ 6 ನೋಡ್ತಾ ಹೋಗೋಣ. ಈ ಸರಣಿಯನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೊದಲನೇ ಪಾಯಿಂಟು, ಪ್ರಾಣಿಗಳಿಂದ ಪಡೆಯುವ ನಾರುಗಳಿಗೆ ಉದಾಹರಣೆ ನೋಡೋದಾದರೆ ಒಂಟೆ, ಚಮರಿ ಮೃಗ, ಮೊಲ ಇವುಗಳ ಕೂದಲುಗಳಿಂದ ನಾರುಗಳನ್ನು ಪಡಿತಾರೆ. ಎರಡನೇ ವಿಧದ ನೋಡೋದಾದರೆ ಕುರಿ ಮತ್ತು ಮೇಕೆಯ ತುಪ್ಪಟಗಳಿಂದ ನಾರುಗಳನ್ನು ಪಡಿತಾರೆ. ನೆಕ್ಸ್ಟು, ಹತ್ತಿ ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕಿಸುವ ಪ್ರಕ್ರಿಯೆಗೆ ಹಿಂಜುವಿಕೆ ಅಂತ ಕರೀತಾರೆ. ನೆಕ್ಸ್ಟ್, ಸೆಣಬಿನ ನಾರನ್ನು ಸಸ್ಯದ ಯಾವ ಭಾಗದಿಂದ ಪಡೆಯಲಾಗುವುದು? ಇದನ್ನು ಕಾಂಡ ಭಾಗದಿಂದ, ಸೆಣಬಿನ ಕಾಂಡ ಭಾಗದಿಂದ ನಾರನ್ನು ಪಡಿತಾರೆ. ನೂಲುವ ಪ್ರಕ್ರಿಯೆಗೆ ಬಳಸುವ ಸಾಧನವನ್ನು ತಕ್ಲಿ ಅಥವಾ ಚರಕ ಅಂತ, ತಕ್ಲಿ ಮತ್ತು ಚರಕ ಅಂತ ಕರೀತಾರೆ. ಅಂದರೆ ತಕ್ಲಿಯಿಂದಲೂ ಕೂಡ ನೂಲ್ಬೋದು, ಚರಕದಿಂದಲೂ ಕೂಡ ನೂಲುವ ಪ್ರಕ್ರಿಯೆ ಸಾಧ್ಯ ಆಗುತ್ತೆ. ನೂಲಿನಿಂದ ಬಟ್ಟೆ ತಯಾರಿಸಬೇಕಾದ್ರೆ 2 ವಿಧಾನವನ್ನು ನಾವು ಗಮನಿಸ್ತೇವೆ. ಮೊದಲನೇದು ನೇಯುವುದು, ಎರಡನೇದು ಹೆಣೆಯುವುದು. ಯಾವುದಾದ್ರು ಒಂದು ವಿಧಾನದಿಂದ ನಾವು ಬಟ್ಟೆಯನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಮಂಡಳಿ ಸ್ಥಾಪನೆಯಾಗಿದ್ದ ವರ್ಷ 1956ರಲ್ಲಿ. 2 ಗುಂಪುಗಳ ನೂಲನ್ನು ಒಟ್ಟಾಗಿ ಜೋಡಿಸಿ ಬಟ್ಟೆ ತಯಾರಿಸುವ ಪ್ರಕ್ರಿಯೆಗೆ ನೇಯುವುದಂತ ಕರೀತಾರೆ. ಇದನ್ನು ಮಗ್ಗಗಳ ಸಹಾಯದಿಂದ ಮಾಡುವರು. ಒಂದು ಗುಂಪಿನ ನೂಲನ್ನು ಬಳಸಿಕೊಂಡು ಬಟ್ಟೆಯನ್ನು ತಯಾರಿಸುವ ಪ್ರಕ್ರಿಯೆಗೆ ಹೆಣೆಯುವುದು ಅಂತ ಕರೀತಾರೆ. ಸ್ವೆಟರ್ ಇರಬಹುದು, ಕಾಲು ಚೀಲಗಳನ್ನು ಏನು ಮಾಡ್ತಾರೆ, ಹೆಣೆಯುವುದರ ಮೂಲಕ ತಯಾರಿಸ್ತಾರೆ. ಅರೆ ಪಾರದರ್ಶಕ ವಸ್ತು ಯಾವುದು? ಅರೆ ಪಾರದರ್ಶಕ ಅನ್ನೋಕ್ಕಿಂತ ಮುಂಚೆ ಪಾರದರ್ಶಕ ನೋಡೋದಾದರೆ ಅದರ ಮೂಲಕ ಬೆಳಕು ಸುಲಭವಾಗಿ ಹಾದು ಹೋಗುತ್ತೆ. ಅಪಾರದರ್ಶಕ ವಸ್ತು ಮೂಲಕ ಬೆಳಕು ಸುಲಭವಾಗಿ ಹಾದು ಹೋಗುವುದಿಲ್ಲ. ಇನ್ನು ಅರೆ ಪಾರದರ್ಶಕ ವಸ್ತು ಅಂದರೆ ಯಾವ ವಸ್ತುವಿನ ಮುಖಾಂತರ ಸ್ಪಷ್ಟವಾಗಿ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲವೋ ಅಂತಹ ವಸ್ತುವನ್ನು ಅರೆ ಪಾರದರ್ಶಕ ವಸ್ತು ಅಂತ ಕರೀತಾರೆ. ಉದಾಹರಣೆ ನೋಡೋದಾದರೆ ಫ್ರೋಸ್ಟೆಡ್ ಗ್ಲಾಸ್, ಇನ್ನು ಶೋವರ್ ಡೋರ್, tinted car window, sunglasses, wax paper, single piece of tissue paper, vegetable oil, sorted onions ಇದೆಲ್ಲವ ಅರೆ ಪಾರದರ್ಶಕಕ್ಕೆ ಉದಾಹರಣೆಯಾಗಿ ಬಳಸ್ತೀವಿ. ಇನ್ನು ಧಾನ್ಯಗಳನ್ನು ಅವುಗಳ ಪೈರುಗಳಿಂದ ಬೇರ್ಪಡಿಸಲು ಬಳಸುವ ವಿಧಾನವನ್ನು ನೋಡೋದಾದರೆ ಅದಕ್ಕೆ ಬಡಿಯುವಿಕೆ ಅಂತ ಕರೀತಾರೆ. ಧಾನ್ಯಗಳನ್ನು ಮರದ ಪುಡಿ, ಹೊಟ್ಟುಗಳಂತಹ ಹಗುರವಾದ ವಸ್ತುಗಳಿಂದ ಬೇರ್ಪಡಿಸಲು ಬಳಸುವ ವಿಧಾನವೇ ದೂರುವಿಕೆ. ಬಡಿಯುವಿಕೆಗೆ ದೂರುವಿಕೆಯ ನಂತರ ಉಳಿದಿರುವ ಕಸ, ಕಡ್ಡಿ, ಕಲ್ಲುಗಳ ಚೂರುಗಳನ್ನು ಜರಡಿ ಹಿಡಿಯುವ ವಿಧಾನದಿಂದ ಬೇರ್ಪಡಿಸಬಹುದು. ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಯಾವ ಸಾಂಪ್ರದಾಯಿಕ ವಿಧಾನದಿಂದ ಬೇರ್ಪಡಿಸಬಹುದು ಅಂದರೆ ಬಸಿಯುವಿಕೆ. ನೆಕ್ಸ್ಟು, ಬೇಳೆ ಅಡುಗೆ ಮಾಡುವಾಗ ಬೇಳೆ, ಅಕ್ಕಿಗಳಂಥ ಆಹಾರ ಪದಾರ್ಥಗಳನ್ನು ತೊಳೆದು ಬಳಸುವರು. ಇಲ್ಲಿ ಬಳಕೆಯಾಗುವ ಸಾಂಪ್ರದಾಯಿಕ ಬೇರ್ಪಡಿಸುವ ವಿಧಾನ ಯಾವುದಂದರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ಬೇಳೆ ಮತ್ತು ಅಕ್ಕಿಗಳು ಗುರುತ್ವ ಬಲದಿಂದ ಅವು ಕೆಳಗಡೆ ಉಳಿಯುತ್ತವೆ. ಕಸ ಕಡ್ಡಿಗಳು ಅವು ನೀರಿನಲ್ಲಿ ತೇಲ್ತಾ ಇರುತ್ತೆ, ಅವುಗಳ ಮೂಲಕ ಅದು ಹರಿದು ಹೋಗುತ್ತೆ. ನೆಕ್ಸ್ಟ್, ಚಹಾವನ್ನು ತಯಾರಿಸುವಾಗ ಬಳಕೆಯಾಗುವ ಸಾಂಪ್ರದಾಯಿಕ ಬೇರ್ಪಡಿಸುವ ವಿಧಾನವೇ ಸೋಸುವಿಕೆ. ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಪಡೆಯುವಲ್ಲಿ ಬಳಕೆಯಾಗುವ ವಿಧಾನ ಆವಿಕರಣ. ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ದ್ರಾವ್ಯವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅಂತಹ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ. ಒಂದು ವೇಳೆ ಅದನ್ನು ಕರಗಿಸಲು ಸಾಧ್ಯವಿದ್ದರೆ ಅದನ್ನು ಅಪರ್ಯಾಪ್ತ ದ್ರಾವಣ ಅಂತ ಕರೆಯುತ್ತಾರೆ. ದ್ರವದಲ್ಲಿ ಕರಗಿರುವ ಘನ ವಸ್ತುವನ್ನು ಬೇರ್ಪಡಿಸಲು ಬಳಸುವ ವಿಧಾನವೇ ಆವಿಕರಣ. ಪರಾವರ್ತಿತಗೊಳಿಸಲು ಸಾಧ್ಯವಿಲ್ಲದಂತಹ ಘಟನೆಗೆ 2 ಉದಾಹರಣೆ ನೋಡೋದಾದರೆ ಹಾಲಿನಿಂದ ಮೊಸರು ತಯಾರಿಸಬಹುದು ಮತ್ತು ಮೊಟ್ಟೆಯನ್ನು ಬೇಯಿಸಬಹುದು. ಇದು ಪರಾವರ್ತನೆಗೊಳಿಸಲು ಸಾಧ್ಯವಿಲ್ಲದಂತಹ ಘಟನೆ. ಈ ಪರಾವರ್ತನೆಗೊಳಿಸುವುದಂದರೆ ಒಂದು ವೇಳೆ ಆ ಕ್ರಿಯೆ ನಡೆಯಿತು ಅಂತ ಹೇಳಿದ್ರೆ ಆ ಕ್ರಿಯೆ ನಂತರ ಮತ್ತೊಮ್ಮೆ ಅದನ್ನು ಪುನಃ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ವಸ್ತುವನ್ನು ಪರಾವರ್ತನೆಗೊಳಿಸಲು ಸಾಧ್ಯವಿಲ್ಲದ ಘಟನೆ ಅಂತ ಕರೀತಾರೆ.
ಇನ್ನು ಪರಾವರ್ತಗೊಳಿಸಲು ಸಾಧ್ಯವಾಗುವ ಘಟನೆಗೆ ಉದಾಹರಣೆ ನೋಡೋದಾದರೆ ಅಕ್ಕಿಗೆ ಕಲ್ಲನ್ನು ಬೆರೆಸುವುದು, ಇದು ಪರಾವರ್ತನೆಗೊಳಿಸಲು ಸಾಧ್ಯವಾಗುವಂತಹ ಘಟನೆ. ಯಾಕಂದರೆ ಅಕ್ಕಿಗೆ ಕಲ್ಲನ್ನು ಸೇರಿಸಿದ ನಂತರ ಅದನ್ನು ಮತ್ತು ಸಪ್ರೇಟಾಗಿ ಮಾಡಬಹುದು. ಹೀಗೆ ಸಪ್ರೇಟ್ ಮಾಡುವಂತಹ ಘಟನೆಗೆ ಪರಾವರ್ತನೆಗೊಳಿಸಲು ಸಾಧ್ಯವಾಗುವ ಘಟನೆ ಅಂತ ಕರೀತಾರೆ. ಇನ್ನೆಷ್ಟು ಸಸ್ಯಗಳ ವರ್ಗೀಕರಣ ನೋಡೋದಾದರೆ ಅವುಗಳನ್ನು ಗಿಡಮೂಲಿಕೆಗಳು, ಪೊದರುಗಳು, ಮರಗಳಂತ ವರ್ಗೀಕರಣ ಮಾಡುತ್ತಾರೆ. ಗಿಡಮೂಲಿಕೆಗಳು ಅಂದರೆ ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯ. ಉದಾಹರಣೆಗೆ ಕೊತ್ತಂಬರಿ ಸೊಪ್ಪಿನ ಗಿಡ ಇರ್ಬೋದು, ಮೆಂತ್ಯ ಸೊಪ್ಪಿನ ಗಿಡ, ಹರವೆ ಸೊಪ್ಪು, ಇವುಗಳು ಗಿಡಮೂಲಿಕೆಗಳಿಗೆ ಉದಾಹರಣೆ. ಇನ್ನು ಪೊದರುಗಳು ನೋಡೋದಾದರೆ ಕಾಂಡ ಗಟ್ಟಿಯಾಗಿರುತ್ತೆ ಆದರೆ ದಪ್ಪನೇ ಇರುವುದಿಲ್ಲ. ಕೊಂಬೆಗಳು ಗಿಡದ ಬುಡದಿಂದಲೇ ಹುಟ್ಟಿರುವುದು, ಇದು ಪೊದರುಗಳಿಗೆ ಉದಾಹರಣೆಗೆ ಟೊಮೆಟೊ ಗಿಡ ಇರ್ಬೋದು, ಗುಲಾಬಿ ಗಿಡ ಇರ್ಬೋದು, ಇದೆಲ್ಲ ಪೊದರುಗಳಿಗೆ ಉದಾಹರಣೆ ಆಗುತ್ತೆ. ಇನ್ನು ಮರಗಳು ಕಾಂಡ ಗಟ್ಟಿಯಾಗಿದ್ದು ಬಹಳ ಗಾತ್ರದವರೆಗೆ ಬೆಳೆಯುವುದು. ಕೊಂಬೆಗಳು ಮರದ ಎತ್ತರ ಭಾಗದಲ್ಲಿ ಬಿಟ್ಟಿರುವುದು. ಉದಾಹರಣೆಗೆ ಮಾವಿನ ಗಿಡ, ಹಲಸಿನ ಗಿಡ, ತೆಂಗು, ಅಡಕೆ ಇವೆಲ್ಲವೂ ಮರಗಳಿಗೆ ಉದಾಹರಣೆಗಳು. ನೆಕ್ಸ್ಟು ದುರ್ಬಲ ಕಾಂಡವಿರುವ, ನೇರವಾಗಿ ನಿಲ್ಲಲಾಗದ, ನೆಲದ ಮೇಲೆ ಹರಡಿಕೊಂಡಿರೋ ಸಸ್ಯಗಳನ್ನು ನೆಲಬಳ್ಳಿಗಳು ಅಂತ ಕರೀತಾರೆ. ಅಡರು ಬಳ್ಳಿಗಳು ಅಂತ ಹೇಳಿದ್ರೆ ದುರ್ಬಲ ಕಾಂಡವಿರುವ, ನೇರವಾಗಿ ನಿಲ್ಲಲಾಗದ, ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳನ್ನು ಅಡರು ಬಳ್ಳಿಗಳು ಅಂತ ಕರೀತಾರೆ. ಜಾಲಿಕಾನ್ ಸಿರಾ ವಿನ್ಯಾಸ ಕಂಡುಬರುವುದು ದ್ವಿದಳ ಧಾನ್ಯ ಸಸ್ಯಗಳ ಎಲೆಗಳಲ್ಲಿ. ಸಸ್ಯಗಳು ಈ ಪ್ರಕ್ರಿಯೆಯಿಂದ ಅತ್ಯಧಿಕವಾದ ನೀರನ್ನು ದೇಹದಿಂದ ವಾತಾವರಣಕ್ಕೆ ಬಿಡುವುದು. ಯಾವುದರಿಂದ ಅಂದರೆ ಬಾಷ್ಪ ವಿಸರ್ಜನೆಯ ಮೂಲಕ. ತಂತು ಬೇರು ಕಂಡುಬರುವುದು ಏಕದಳ ಧಾನ್ಯ ಸಸ್ಯಗಳಲ್ಲಿ. ಇಲ್ಲಿಯವರೆಗೆ 150 ಕ್ವಶನ್ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ 25 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರು ಕೂಡ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಬಾಯ್.